ಹಾಯ್ ಹಾಯ್ ಎಲ್ಲರೂ ತುಂಬಾ ಫ್ರೆಶ್ ಅಂಡ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಕಾಣ್ತಾ ಇದ್ದೀರಾ. ಅದಕ್ಕೋಸ್ಕರ ಇದೇ ಖುಷಿನಲ್ಲಿ ನಿಮ್ಮೆಲ್ಲರನ್ನು ಮತ್ತೊಂದ್ಸಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಸೂರಜ್ ಅಂಡ್ ಟೀಮ್ ಏನೇನ್ ಡಿಸ್ಕಷನ್ ಆಯ್ತು ರಾತ್ರಿ? ಡಿಸ್ಕಷನ್ ಅಂತದ್ದು ಏನಾಗಿಲ್ಲ, ಇಲ್ಲ ಒಟ್ಟಿಗೆ ಇರೋದು, ಚೆನ್ನಾಗಿ ಕೋಆರ್ಡಿನೇಟ್ ಮಾಡೋದು ನಮ್ಮ ಪ್ಲಾನ್ ಇದೆ. ಸೊ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನಥಿಂಗ್. ಸೊ ವಾಟ್ ಅಬೌಟ್ ಯು ಪಲ್ಲವಿ ಅಂಡ್ ಟೀಮ್? ಏನು ಜಗಳ ಆಗಿಲ್ಲ, ಕುಶಲ ಮಂಗಲವಾಗಿ ಎಲ್ಲ ಮುಗೀತು. ಎಲ್ಲ ಮುಗೀತು. ಅಂಡರ್ಸ್ಟ್ಯಾಂಡಿಂಗು ಫುಲ್ ರ್ಯಾಪ್ ಅವೆಲ್ಲ ಚೆನ್ನಾಗಿದೆಯಾ ಇವಾಗ? ಎಲ್ಲ ಚೆನ್ನಾಗಿದೆ. ಬಟ್ ಈಗ ನೀವ್ ಎಲ್ಲಿ ಬಂದಿದ್ದೀರಾ ಅಂಡ್ ಏನ್ ಮಾಡ್ತೀರಾ ಅಂತ ಏನಾದ್ರೂ ಐಡಿಯಾ ಇದೆಯಾ? ಇವತ್ತು ನಿಮ್ಮ ಮೊದಲನೇ ದಿನದ ಮೊದಲನೇ ಟಾಸ್ಕ್, ಓಕೆನಾ? ಒಂದು ಟಾಸ್ಕ್ ಅಂತ ಹೇಳಿದೆ. ಆ ಟಾಸ್ಕ್ ಏನು ಅಂತಂದ್ರೆ ನೀವು ಆಸ್ ಅ ಟೀಮ್ ಒಂದು ಅಡಿಗೆನ ಪ್ರಿಪೇರ್ ಮಾಡಬೇಕು. ಅಡಿಗೆ ಅಂದ್ರೆ ಫುಲ್ ಮೀಲ್ಸ್ ಅಲ್ಲ, ಒಂದೇ ಒಂದು ಅಡಿಗೆ ಪದಾರ್ಥನ ನೀವು ಈಗ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಸೂರಜ್, ನಿಮ್ಮ ಟೀಮ್ ನಲ್ಲಿ ಯಾರು ಒಳ್ಳೆ ಅಡಿಗೆ ಮಾಡೋರು? 3 ಜನ ಹುಡುಗಿರು. ಕವಿತಾ, ವಾಣಿ ಎಲ್ಲ ಒಳ್ಳೊಳ್ಳೆ ಅಡಿಗೆ ಮಾಡ್ತೀರಾ ಅಂತ ಆಯ್ತು. ಸೊ ಪಲ್ಲವಿ, ನಿಮ್ ಟೀಮ್ ಅಲ್ಲಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಆಬ್ವಿಯಸ್ಲಿ ಸ್ಪೂರ್ವಿ. ಸೊ ಸ್ಪೂರ್ವಿ ಅವರ ಲೀಡರ್ಶಿಪ್ ಅಲ್ಲಿ ಮಿಕ್ತವರೆಲ್ಲ ಇನ್ನೇನು ಕಲ್ತ್ಕೊಂಬೋಣ ಅಂತ ಇದೀವಿ ಅಡಿಗೆ ಮಾಡೋದು. ಅದ್ ಯಾವ ಅಡಿಗೆ ಮಾಡ್ಬೇಕು ಅಂತ ನಾನು ಈಗ ಹೇಳ್ತೀನಿ. ಥೈಲ್ಯಾಂಡ್ ಪೀಪಲ್ಗೆ ನಮ್ಮ ತಾಯ್ನಾಡಿನ ರುಚಿನ ತೋರ್ಸೋಣ ಅನ್ನೋದೇ ನಮ್ಮ ಒಂದು ಉದ್ದೇಶ. ತಾಯ್ನಾಡು ಅಂತ ಇದ್ದ ಹಾಗೆ ನಿಮ್ಮೆಲ್ಲರಿಗೂ ಯಾವ ಅಡಿಗೆ ನೆನಪಾಗತ್ತೆ? ಬಿರಿಯಾನಿ. ಬಿರಿಯಾನಿ. ದಾಲು, ರೈಸು. ನಮ್ಮ ತಾಯ್ನಾಡು ಅಂತ ಇದ್ದಾಗ ನಮ್ಮೆಲ್ಲರಿಗೂ ನೆನಪು ಬರೋದೇ ರಾಗಿ ಮುದ್ದೆ. ಸೊ ನೀವೆಲ್ಲರೂ ಸೇರಿ ಈಗ ಆಸ್ ಎ ಟೀಮ್ ರಾಗಿ ಮುದ್ದೆ ಅಂಡ್ ಜೊತೆಗೆ ಸ್ವಲ್ಪ ಹಾಗೆ ಟೇಸ್ಟಿ ಆಗಿರ್ಲಿ ಅಂತ ಚಿಕನ್ ಕರಿನ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಅಷ್ಟೊಂದು ಖುಷಿ ಪಡಬೇಡಿ, ಅದು ನಿಮಗೆ ಯಾರಿಗೂ ಸಿಗೋದಿಲ್ಲ. ಅಗೇನ್ ಅಲ್ಲಿಗೂ ಬರ್ತೀನಿ. ರಾಗಿ ಮುದ್ದೆ ಅಂಡ್ ಚಿಕನ್ ಕರಿನ ಪ್ರಿಪೇರ್ ಮಾಡಿ ಈಗ ಫ್ಲೋಟಿಂಗ್ ಬೋಟ್ ಅಲ್ಲಿ ನೀವು ಕೂತ್ಕೋತೀರಾ. ಫ್ಲೋಟಿಂಗ್ ಬೋಟ್ ಅಲ್ಲಿ ಹೋಗಿ ಅಲ್ಲಿ ಥೈಲ್ಯಾಂಡ್ ಜನಗಳು ಇರ್ತಾರೆ, ಬೇರೆ ಟೂರಿಸ್ಟ್ಗಳು ಇರ್ತಾರೆ, ಅವರಿಗೆ ರಾಗಿ ಮುದ್ದೆ ಅಂಡ್ ಚಿಕನ್ ಕರಿನ ನೀವು ಮಾರ್ತಾ ಇದ್ದೀರಾ.